ಪ್ರತಿದಿನವೂ ಕೂಡ ನಾವು ಬರದ ಬಗ್ಗೆ ಹೇಳ್ತಾ ಇದೀವಿ. ಉತ್ತರ ಕರ್ನಾಟಕದ ಬರದ ಬಗ್ಗೆ, ದಕ್ಷಿಣ ಕರ್ನಾಟಕದ ಕಾವೇರಿನ ಕಿಚ್ಚಿನ ಬಗ್ಗೆ ನೆನ್ನೆಲ್ಲ ಹೇಳಿದ್ವಿ. ಇವತ್ತು ಏನಾಗ್ತಾ ಇದೆ ಅಂದ್ರೆ, ದಿನ ಕಳೆದಂತೆ ಹವಾಮಾನ ವೈಪರೀತ್ಯ ಬದಲಾದಂತೆ ಈಗ ಮಳೆ ಇಲ್ಲ ಅಂತ ಇದ್ವಿ. ಈಗ ದಕ್ಷಿಣ ಕರ್ನಾಟಕದಲ್ಲಿ ಈಗ ಮಳೆ ಆಗ್ತಾ ಇದೆ ಚೆನ್ನಾಗಿ. ನಿನ್ನೆ ಮೊನ್ನೆಯಿಂದಲೂ ಕೂಡ ಚೆನ್ನಾಗಿ ಮಳೆ ಆಗ್ತಾ ಇದೆ. ಕಬಿನಿ ಜಲಾಶಯ ತುಂಬಿಕೊಂಡಿದೆ. ಈಗ ನಿಮಗೆ ನದಿಯಲ್ಲಿ ಒಳಹರಿವು ಮತ್ತೆ ಹೊರಹರಿವು ಹೆಚ್ಚಳ ಆಗ್ತಾ ಇದೆ. ಈಗೇನ್ ಮಾಡೋದು ಅನ್ನೋದೇ ಪ್ರಶ್ನೆ. ಕರ್ನಾಟಕ ತಮಿಳುನಾಡು ಕಾವೇರಿದ ಕದನ, ಒಂದು ಕಡೆ ಅಬ್ಬರಿಸುತ್ತಿರುವ ವರುಣ, ಡ್ಯಾಂಗಳಿಗೆ ಜೀವ ಕಳೆ ಬರ್ತಾ ಇದೆ. ಜಲಾಶಯಗಳಲ್ಲಿ ಒಳಹರಿವು ಹೊರಹರಿವು ಹೆಚ್ಚಳ ಆಗ್ತಾ ಇದೆ. ಕಬಿನಿ ಜಲಾಶಯದ ಒಳಹರಿವು ಹೆಚ್ಚಳ ಹಿನ್ನೆಲೆ ನೆರೆಯ ತಮಿಳುನಾಡಿಗೆ ನೀರು ಹರಿದಂತೂ ಹೋಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಡಿಕೆಶಿ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಇದೆ. ಬಿಜೆಪಿ ನಾಯಕರು ನಾವು ಈ ಸಭೆಗೆ ಬರಲ್ಲ ಅಂದಿದ್ರು, ಈಗ ಬರ್ತೀವಿ ಅಂತ ಹೇಳ್ತಿದ್ದಾರೆ. ನಿನ್ನೆ ಬರಲ್ಲ ಅಂತಿದ್ದ ಬಿಜೆಪಿ ನಾಯಕರು ಇಂದು ಹಾಜರಾಗ್ತಾರೆ. ವಿಪಕ್ಷಗಳ ಅಭಿಪ್ರಾಯಕ್ಕೆ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಸಿಎಂ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಜಲಾಶಯಗಳಲ್ಲಿ ನೀರಿನ ಸಂಗ್ರಹದ ಬಗ್ಗೆ ಸಿಎಂ ಮಾಹಿತಿಯನ್ನು ಈಗ ಆಲ್ರೆಡಿ ಪಡೆದುಕೊಂಡಿದ್ದಾರೆ. ಕರ್ನಾಟಕ ತಮಿಳುನಾಡಿನಲ್ಲಿ ಈ ಕಾವೇರಿ ಕಿಚ್ಚು 2023ರಲ್ಲಿ ಆಗಿತ್ತು. ಈಗ 2026ರಲ್ಲಿ, ಅದೇ 2023ರಲ್ಲಿ ಮಳೆ ಈಗ ನಿನ್ನೆ ಮೊನ್ನೆ ಬಂದಿರೋ ಮಳೆನೂ ಕೂಡ ಬಂದಿರಲಿಲ್ಲ. ಬಹಳ ಕಷ್ಟ ಇತ್ತು ಆಗ. ಸೊ ಅದೊಂದು ಗುದ್ದಾಟ ಆಯಿತು. ಈಗ ಮತ್ತೆ ಅದೇ ರಿಪೀಟ್ ಆಗುತ್ತೆ ಅನ್ನೋ ವೇಳೆಯಲ್ಲೇ ಮಳೆ ಕಾಣಿಸ್ಕೊಂಡಿದೆ. ಮಳೆ ಒಂದು ರೀತಿಯಲ್ಲಿ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಈ ಕಬಿನಿ ಜಲಾಶಯ ಏನಾಗಿದೆ, ತುಂಬಿಕೊಂಡಿದೆ. ಒಳಹರಿವು ಹೆಚ್ಚಾಗಿದೆ. ಹಾಗಾಗಿ ಹೊರಹರಿವು ಹೋಗಲೇಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಂದ್ರು, ಒಂದು ಕಡೆ ಮಳೆ ಆಗಿದೆ, ಡ್ಯಾಮ್ ತುಂಬ್ತಾ ಇದೆ, ಒಳಹರಿವು ಹೊರಹರಿವು ಇದೆಲ್ಲ ಹೆಚ್ಚಳ ಆಗ್ತಾ ಇದೆ, ಅದಿರಲಿ. ಮತ್ತೊಂದು ಕಡೆ ಇವತ್ತು ಸರ್ವಪಕ್ಷ ಸಭೆ ಇದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಈ ಮಳೆಯನ್ನ ಆಧಾರವಾಗಿ ಇಟ್ಟುಕೊಂಡು, ಈಗ ಬಂದಿರೋ ಮಳೆಯನ್ನ ಆಧಾರವಾಗಿ ಇಟ್ಟುಕೊಂಡು ಏನೆಲ್ಲ ತೀರ್ಮಾನವನ್ನ ಮಾಡಲಾಗುತ್ತೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ದೇವಿತ್ರ, ಯಾಕಂತಂದ್ರೆ ಈಗಾಗಲೇ ಏನು CWRC ಪ್ರತಿ ದಿನವೂ ಕೂಡ 3500 ಕ್ಯೂಸೆಕ್ಸ್ 15 ದಿನಗಳ ಕಾಲ ನೀರನ್ನ ಹರಿಸಬೇಕು ಅನ್ನುವಂತ ಆದೇಶವನ್ನ ಮಾಡಿತ್ತು. ಇದನ್ನೇ CWMA ಕೂಡ ಎತ್ತಿ ಹಿಡಿದಿರ್ತಕ್ಕಂಥದ್ದು. ಸೊ ಹೀಗಾಗಿ ತಮಿಳುನಾಡಿಗೆ ನೀರು ಬಿಡಬೇಕಾ ಬೇಡವಾ ಅನ್ನೋಂಥದ್ದು. ಯಾಕಂತಂದ್ರೆ ಈಗಾಗಲೇ ಜಲಾಶಯಗಳು ಬರದಾಗಿದ್ದಂಥದ್ದು, ಮಳೆ ಇಲ್ಲದೆ ಬಹಳಷ್ಟು ಸಮಸ್ಯೆ ಎದುರಾಗಿತ್ತು. ಸೊ ಹೀಗಾಗಿ ಇದರ ನಡುವೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸೋ ಬಗ್ಗೆ ಬಹಳಷ್ಟು ತೀವ್ರ ವಿರೋಧ ವ್ಯಕ್ತವಾಗಿತ್ತು. ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ವಿಪಕ್ಷಗಳು ಎಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. KRS ಜಲಾಶಯವನ್ನು ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಸೊ ಇವತ್ತು ಏನು ಸರ್ವಪಕ್ಷ ಸಭೆಯನ್ನ ನಿಗದಿ ಮಾಡಿರ್ತಕ್ಕಂಥದ್ದು ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಳಗ್ಗೆ 11 ಗಂಟೆಗೆ ಏನು ಮುಖ್ಯಮಂತ್ರಿಗಳು ಸರ್ವಪಕ್ಷ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಸೊ ಈಗಾಗಲೇ ಹೋಗ್ಬೇಕಾ ಬೇಡವಾ ಅನ್ನೋಂತ ದೃಷ್ಟಿಯಲ್ಲಿ ಬಿಜೆಪಿ ಇತ್ತು. ಆದ್ರೆ ಇವತ್ತು ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ನಿರ್ಧಾರ ಮಾಡಿದೆ. ಅದಕ್ಕೂ ಮುನ್ನ ಕೋರ್ ಕಮಿಟಿ ಸಭೆಯನ್ನ ನಿಗದಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೋರ್ ಕಮಿಟಿ ಸಭೆ ಕೂಡ ಆರಂಭವಾಗಿದೆ ಬಿಜೆಪಿಯದ್ದು. ಸೊ ಇಲ್ಲಿ ಪ್ರಮುಖವಾಗಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನು ಮಾಡಲಿದ್ದಾರೆ. ಸೊ ಇನ್ನ ಜೆಡಿಎಸ್ ನಿಂದನೂ ಕೂಡ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು, ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ಹಾಗೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಸೇರಿದಂತೆ ಕೆಲ ಪ್ರಮುಖರು ಭಾಗಿಯಾಗ್ತಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಹಾಗೆ ವಿಪಕ್ಷ ನಾಯಕರುಗಳಾದಂತಹ ಆರ್ ಅಶೋಕ್ ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ, ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ, ಹಾಗೆ ವಿ ಸೋಮಣ್ಣ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ನವದೆಹಲಿಯಲ್ಲಿ ಸಿಎಂ ಸಂಸದರುಗಳ ಜೊತೆಯಲ್ಲಿ ಮತ್ತು ಯಾರೆಲ್ಲ ಕೇಂದ್ರ ಸಚಿವರಿದ್ದಾರೆ ಅವ್ರನ್ನ ಭೇಟಿಯಾಗಿದ್ರು, ಕರ್ನಾಟಕದವ್ರನ್ನ. ಸೊ ಇಲ್ಲೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆ ನಡೆಯುತ್ತೆ. ಬಿಜೆಪಿಯದು ಒಂದೇ ಆಕ್ಷೇಪ, ಈಗಾಗಲೇ ನೀರನ್ನ ತಮಿಳುನಾಡಿಗೆ ಹರಿಸಿದ್ರಿ, ಇದರ ನಡುವೆ ಸರ್ವಪಕ್ಷ ಸಭೆ ಕರೆದು ನಮ್ಮ ಅನುಮತಿ ಕೇಳುವಂತದ್ದು ಏನಿದೆ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಬಿಜೆಪಿಯಿಂದ ಒಂದೇ ಆಗ್ರಹ, ಕೊಡೋದಾದ್ರೆ ತಮಿಳುನಾಡಿಗೆ ಕೊಡೋದಾದ್ರೆ ನಮ್ಮ ರೈತರಿಗೂ ಕೂಡ ನೀರು ಕೊಡಬೇಕು. ಜೊತೆಯಲ್ಲಿ ಬೆಂಗಳೂರು ಸೇರಿದಂತೆ ಎಲ್ಲಿ ಕುಡಿಯೋ ನೀರಿನ ಅವಶ್ಯಕತೆ ಇದೆ ಅಲ್ಲಿಗೂ ಕೂಡ ನೀರನ್ನ ರಿಸರ್ವ್ ಆಗಿ ಇಟ್ಕೋಬೇಕು. ಪ್ರಬಲವಾದಂತ ವಾದವನ್ನ ಮಂಡಿಸಬೇಕು CWMA ಮತ್ತು CWRC ಅಲ್ಲಿ ಅನ್ನುವಂಥದ್ದು ಚರ್ಚೆಯನ್ನ ಮಾಡಲಿದ್ದಾರೆ. ಸೊ ಒಟ್ಟಾರೆಯಾಗಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷ ಸಭೆ ಆರಂಭವಾಗುತ್ತೆ. ಅಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನೋಂಥದ್ದನ್ನ ಇವತ್ತು ಬಿಜೆಪಿ ಕೋರ್ ಕಮಿಟಿಯಲ್ಲಿ ನಿರ್ಧಾರ ಮಾಡಿ ಆ ನಂತರ ಮುಖ್ಯಮಂತ್ರಿಗಳು ನಡೆಸ್ತಿರ್ತಕ್ಕಂಥ ಸರ್ವಪಕ್ಷ ಸಭೆಯಲ್ಲಿ ಹೋಗಿ ಒಂದಷ್ಟು ಆಗ್ರಹವನ್ನು ಕೂಡ ಮಾಡಲಿದ್ದಾರೆ. ಚಂದ್ರು, ಆಮೇಲೆ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ CWMA ಅಥವಾ RC ಏನೇ ಇರಲಿ, ಈ ಹವಾಮಾನದ ಮುನ್ಸೂಚನೆಯಿಂದ ಏನಾದ್ರೂ ನಾವು ನೀರನ್ನ ಬಿಡಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ರ ಹೇಗೆ ಅಂತ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಹವಾಮಾನ ಇಲಾಖೆ ಯಾವ ರೀತಿಯ ಮಾಹಿತಿ ಕೊಟ್ಟಿತ್ತು ಅಂದ್ರೆ, ಕರ್ನಾಟಕದಲ್ಲಿ ಮಳೆ ಅಬ್ಬರಿಸುತ್ತೆ ಅಂತ. ಈ ಆಧಾರದ ಮೇಲೆ ಏನಾದ್ರೂ ನೀರು ಬಿಡ್ಲಿಕ್ಕೆ ಪ್ಲಾನ್ ಮಾಡಿದ್ದ, ಏನಿದೆ ಚರ್ಚೆ ವಿಚಾರವಾಗಿ?
ಖಂಡಿತ. ಯಾಕಂತಂದ್ರೆ ಈಗಾಗಲೇ CWRC CWMA ಎರಡೂ ಕೂಡ ರಾಜ್ಯಕ್ಕೆ ಬಂದು ಏನು ರಾಜ್ಯದಲ್ಲಿ ಸ್ಟೇಟಸ್ ಕೋ ಏನಿದೆ ಅಂದ್ರೆ ಕಾವೇರಿ ನೀರು ಎಷ್ಟಿದೆ ಮತ್ತು ಯಾವ ರೀತಿಯಲ್ಲಿ ಜಲಾಶಯ ತುಂಬಿದೆಯಾ ಇಲ್ವಾ ಅನ್ನುವಂತ ಒಂದು ಮಾನಿಟರಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಇದರ ನಡುವೆ ಏನ್ ಕಳೆದ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ವಾಡಿಕೆಯಂತೆ ಮಳೆ ಆಗ್ಬೇಕಾಗಿತ್ತು. ಆ ಮಳೆ ಕೂಡ ಕೈ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಜಲಾಶಯಗಳು ತುಂಬಿರಲಿಲ್ಲ, ಬರದಾಗಿತ್ತು. ಆದ್ರೆ ಈಗ ಕಳೆದ 2-3 ದಿನಗಳಿಂದ ಕೇರಳದಲ್ಲಿ ಕೂಡ ಬಹಳ ಅಬ್ಬರಿಸಿದಂತ ಮಳೆ ಆಗ್ತಾ ಇದೆ. ಇನ್ನು ಕೊಡಗಿನ ಜಿಲ್ಲೆಯಲ್ಲೂ ಕೂಡ ಮಳೆ ಆಗ್ತಾ ಇದೆ. ಹಾಸನ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ, ಮಂಗಳೂರು, ಉಡುಪಿ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಆದ್ರೆ ಬೆಂಗಳೂರಿನ ಒಂದು ಬೇಸಿನ ಅಥವಾ ಮೈಸೂರಿನ ಕಾವೇರಿ ಜಲಾಶಯ ಏನು ನಂಬಿಕೊಂಡಿದೆ, ಬೆಂಗಳೂರು ಸೇರಿದಂತೆ ಪ್ರಮುಖವಾಗಿ ಕೆಲ ನಗರಗಳಿಗೆ ನೀರನ್ನ ಬಿಡಬೇಕು. ಆದ್ರೆ ಈ ಜಲಾಶಯಗಳಿಗೆ ಈಗ ಕಳೆದ 3 ದಿನಗಳಿಂದ ಮಳೆ ಬೀಳ್ತಾ ಇರೋದ್ರಿಂದ ಒಂದ್ ರೀತಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ತಮಿಳುನಾಡಿನಲ್ಲಿ ಈಗಾಗಲೇ ಕುಡಿಯೋದಕ್ಕೆ ಸೇರಿದಂತೆ 44 TMC ನೀರಿದೆ. ಇದರ ನಡುವೆ ಕರ್ನಾಟಕದಿಂದನೂ ಕೂಡ ಬೆಳೆ ಬೆಳೆಯೋದಕ್ಕೆ ಸೇರಿದಂತೆ ಅನೇಕ ವಿಚಾರಕ್ಕೆ ನಮಗೆ 9 TMC ನೀರು ಬೇಕು ಅನ್ನುವಂತ ವಿಚಾರಕ್ಕೆ ಒಂದು ಒತ್ತಡವನ್ನು ಹಾಕಿತ್ತು. ಆದ್ರೆ CWRC 4.5 TMC ಬಿಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಸೊ ಹೀಗಾಗಿ ಈಗ ಮಳೆ ಆಗ್ತಾ ಇರೋದ್ರಿಂದ ಮತ್ತಷ್ಟು ಬೇಡಿಕೆಯನ್ನ ತಮಿಳುನಾಡು ವಾದವನ್ನ ಮಾಡುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಈಗಾಗಲೇ ಕಬಿನಿ ಜಲಾಶಯ ತುಂಬಿ ಅದರಿಂದ ನೀರನ್ನ ನಿನ್ನೆ 10,000 ಕ್ಯೂಸೆಕ್ ನೀರನ್ನ ಹೊರಬಿಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿತ್ತು. ಸೊ ಒಟ್ಟಾರೆಯಾಗಿ ಬಿಳಿಗುಂಡ್ಲುವಿಗೆ ಎಷ್ಟು ನೀರು ಹೋಗಿದೆ. ಥ್ಯಾಂಕ್ ಯು ಚಂದ್ರು, ನಿಮ್ಮೆಲ್ಲ ಮಾಹಿತಿಗಾಗಿ. ಆಲ್ರೈಟ್, ಈಗಾಗಲೇ ರಾಜ್ಯದಲ್ಲಿ ಮಳೆ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿತ್ತು. ಅದರಂತೆ ಮಳೆ ಆಗ್ತಾ ಇದೆ. ನಿರೀಕ್ಷೆಯಷ್ಟು ಮಳೆ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಮಳೆ ಆಗ್ತಾ ಇದೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಪಾಸಿಟಿವ್ ವಿಚಾರ. ಆದ್ರೆ ಕರ್ನಾಟಕದಲ್ಲಿ ಈ ಮಳೆ ಅಬ್ಬರಿಸಲಿದೆ.